ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ನಮಸ್ಕಾರ ಓದಿಕೊಂಡ ಏನಪ್ಪ ಇಷ್ಟು ದೂರ ಬಂದಿದೆಯಾ ಯಾಕೆ ಗುರುವಾರ ಒಟ್ಟ ನಮ್ಮ ಮನ್ಯಾಗ ಕೆಟ್ಟ ಕಾಡುದ್ರಿ ದೇವ್ ಈಚೆಗಡೆ ಪಾರ ಅದ್ರಿ ಈಚೆಗಡೆ ಪಾರ ಆಯ್ತಿದ್ರಿ ಗಂಡ ಹೆಂಡತಿ ಜಗಳ ಫುಲ್ ಗದ್ದಿಡ್ರಿ ಅಂತೂ ಭಾಳ ತ್ರಾಸ ನಡೆದಂಗಾಗಿ ಫುಲ್ ತ್ರಾಸ ಅಂದಾಗ ಹಂಗೆ ಕಳೆದ ಬಂದದಿ ಅಂದಂಗ ಜಾತ್ಕ ಏನು ತಂದದೇನ ತಾಯಿ ನೋಡು ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಇಲ್ಲ ಇನ್ನು ಭಾಳ ಕಷ್ಟ ಕಾಣತಿತ್ತು ಹುಡುಗ ದೇವ್ರಿಗೆ ಹೋಗ್ತೀವಲ್ಲ ಇಲ್ರಿ ಇವತ್ತ ಬಂದ್ರಿ ನಿಂತೈತಿ ಇಲ್ಲೇ ಊರ್ಲಾಕ ಹೋಗ್ಲಿ ಯಾಕ್ರಿ ಗುರುಗಳ ಹಂಗ್ಯಾಕೆ ಕಾಣತ್ತೀರಿ ಯಾಕಂದ್ರೆ ಅಕ್ಕ ಯಾಕೆ ತಗೋರಿಪ್ಪ ಅಂದ್ರೆ ದಿವಸ ದಿನನಿತ್ಯ ಊಟ ಮಾಡೋದ್ನಾಗ ಕುತ್ತಾಗ ನಿತ್ತಾಗ ತೆಗದ ಮಾಡೋದ್ನಾಗ ಕೃಷ್ಣ ರಾಮ ಅಮೋಘ ಸಿದ್ಧ ಅನ್ಬೇಕಮ್ಮ ಬಿಟ್ಕೇಶನ್ ಇವತ್ತ ಬಂದ ದೇವ್ರಿಗೆ ಅಂದ್ರೆ ಮದುವೆ ಮಾಡ್ಕೊಂಡು ಮಕ್ಕಳು ಊಟಂಗಿಲ್ಲ ಅದಕ್ಕೆ ಭಾಳ ಗುದ್ದಾಡ್ಬೇಕಾಕತಿ ಏನು ಮಾಡ್ಬೇಕಂದ್ರೆ ಅದಕ್ಕೆ ತಮ್ಮ ನಿನ್ನ ಜಾತಕದಾಗ ಎಲ್ಲ ಹೇಳ್ತೀನಿ ಬಿಡಿಸ್ ನಿನ್ನ ಹೆಸರು ಹನುಮಂತ ಅದಕ್ಕೆ ಸುಳ್ಳು ಕರೆಕ್ಟ್ ನಿಮ್ಮ ಅಪ್ಪನ ಹೆಸರು ರಾಮ ಹೌದ್ರಿ ನಿಮ್ಮ ಅಡ್ಡ ಹೆಸರು ಹುರ್ಕೊಂಡವ್ರು ಹೌದು ಅವ್ರ ಓನ್ ಹೆಸರು ರೀ ಒಂದು ಕಂಡು ಹಿಡ್ದದಿ ಹೌದಲ್ಲ ಹೌದು ಹಾಂ ಅದಕ್ಕೆ ಕೆಟ್ಟು ಬರ್ತಾವ ಆಯ್ತು 32 ಕಿಲೋ ಮತ್ತೇನು ಜಾತಕ ತೊಗೊಂಬ ಅಂದ್ರೆ ರೇಷನ್ ಕಾರ್ಡ್ ತೊಗೊಂಬಂದ್ರಿ ಓ ಹೆಂಗ್ರಿ ಒಟ್ಟು ನಮ್ಮ ಮನ್ಯಾಗಿಂದೆಲ್ಲ ಎಲ್ಲ ಕರೆಕ್ಟ್ ಹೇಳ್ತಿರಲ್ಲ ಒಂದು ರೇಷನ್ ಕಾರ್ಡ್ ತಂದು ಕೊಟ್ರೆ ಹೇಳೋದು ಏನು ಮಾಡ್ತಾರೆ ಅದಕ್ಕೆ ನಾನು ನಿನ್ನ ಜಾತಕ ತೊಗೊಂಡ್ ಬಾ ಬರೋತ್ನಾಗ 8 ನಿಂಬೆಕಾಯಿ ತೊಗೊಂಬ 3 ಕಣ್ಣಿನ ಕಾಯಿ ತೊಗೊಂಬ ಗುರುಗಳಿಗೆ 101 ರೂಪಾಯಿ ತೊಗೊಂಬ ಒಂದು ಶಾಲ್ ತೊಗೊಂಬ ಒಂದು ದೋತ್ರ ತೊಗೊಂಡ್ ಬಾ 1 ಕಿಲೋ ತುಪ್ಪ 1 ಕಿಲೋ ಸಕ್ಕರೆ ತೊಗೊಂಡ್ ಬಾ ಚಲೋ ಇದನ್ನೆಲ್ಲ ತೊಗೊಂಡು ಕಿರಾಣಿ ಅಂಗಡಿ ಇಡಾರ್ದ್ರಿ ಏನು ಈ ತಮ್ಮ ನಾ ಹೇಳೋದು ಕೇಳು ಇದೆಲ್ಲ ಕಿರಾಣಿ ಅಂಗಡಿ ಸಾಂತಲ್ಲ ಈಗ ಭಗವಂತ ಹಂಗ ಆಸೆ ಮಾಡಿ ಬೇಡಿರ್ತಾನ ಪಂಚೆ ಕೊಡಬೇಕು ಶಾಲು ಸುತ್ತಬೇಕು ಹೌದಲು ಅವನು 12 ಕರ್ತದ ಅಭಿಷೇಕ ಮಾಡಿಸ್ಬೇಕು ಹೌದಲು ಇಂಥದ್ದೆಲ್ಲ ಕೊಡಬೇಕು ಇದನ್ನೆಲ್ಲ ತಂದು ದೇವ್ರಿಗೆ ಅರ್ಪಣೆ ಮಾಡ್ಬೇಕು ಆಯ್ತು ಮಾಡ್ತಾರೆ ನಾನು ಫೀಸ್ ಯಾವ ಪೀಸ್ ಮೊಮ್ಮಗನ ಅಂದರೆ ಮಗನೇ ನಿನ್ನನ್ನು ಸುಟ್ಟ ಭಸ್ಮ ಮಾಡಿ ಬಿಡುತ್ತೇನೆ